ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ.
ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ, ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಮೂವರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮೂವರು ಕನ್ನಡಿಗರ ಮಡಿಗೆ ಸೇರಿಕೊಂಡಂತ ಪದ್ಮಶ್ರೀ. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆ ಸಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಭೀಮವ್ವ ದೊಡ್ಡಬಾಳಪ್ಪ, ಇವರಿಗೂ ಕೂಡ ಕಲೆ ವಿಭಾಗದಲ್ಲಿ ಲಭಿಸಿರುವಂಥ ಪ್ರಶಸ್ತಿ. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಮೂವರು ಕನ್ನಡಿಗರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಪುರಸ್ಕಾರ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕಾರ ಇದು. ವಿಜಯಲಕ್ಷ್ಮಿ ದೇಶಮಾನೆ ಅವರು ವೈದ್ಯಕೀಯ ಸೇವೆಗೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರು ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗದಲ್ಲಿ ಅವರಿಗೆ ಕೊಟ್ಟಿದ್ದಾರೆ.